ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ವೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ. ಆಸೆಯೇ ದುಃಖಕ್ಕೆ ಕಾರಣ ಹೀಗೆಂದವರಾರು? ಆಸೆಯೇ ದುಃಖಕ್ಕೆ ಕಾರಣ. ನನ್ನ ಗೆಳೆಯವರ ಬಳಗದ ಪ್ರತಿಯೊಬ್ಬ ಗೆಳೆಯನೂ ಕೂಡ ಈ ಮಾತು ನನ್ನದಲ್ಲ, ಈ ಮಾತು ನಾನಾಡಿಲ್ಲ ಅಂತ ಹೇಳಿ ಬಾಯಿಂದ ನಾನಲ್ಲವಲ್ಲ ಅಂತ ಹೇಳಿ ಬಾಯಿಂದ ಉದುರಿತು. ಎಲ್ಲರೂ ಕೂಡ ಕಳಚ್ಕೊಂಡು, ನನ್ನ ಗೆಳೆಯ ಋತಿಕ್ ಪೌಡರ್ ಕೂಡ ನಾನಲ್ಲ ಅಂದ, ರವಿ ಕೂಡ ನಾನಲ್ಲ ಅಂದ, ಡುಮ್ಮಾ ನಾಗೇಶ್ ಕೂಡ ನಾನಲ್ಲ ಅಂತ ಹೇಳಿ ಕಳಚ್ಕೊಂಡ್ರು. ಕೊನೆಗೆ ಈ ಮಾತು ನನ್ನದು ಕೂಡ ಆಗಿರಲಿಕ್ಕಿಲ್ಲ, ನನ್ನದು ಈ ಮಾತು ಅಲ್ಲ ಅಂತ ಹೇಳಿ ನನ್ನ ಬಾಯಿಂದಲೂ ಕೂಡ ನಾನಲ್ಲವಲ್ಲ ಅಂತ ಹೇಳಿ ಬಾಯಿಂದ ಶಬ್ದ ಬಂದು ಉದುರಿತು. ಶಬ್ದ ಉದುರಿಸಿ ಕಳಚಿಕೊಂಡಿದ್ದಾಯಿತು. ಯಾರು ಈ ರೀತಿ ಹೇಳಿದ್ದೀರ ತಾನೇ, ಈ ರೀತಿ ಮಾತನಾಡಿದ್ದೀರ ತಾನೇ, ಆ ಮಾತಿಗೆ ಬೆಲೆ ಅಂತ ಹೇಳಿ ನಮ್ಮ ಗೆಳೆಯರ ವೃಂದದವರೆಲ್ಲ ಸೇರಿ ಒಂದು ಪುಟ್ಟದಾದಂಥ ಒಂದು ಸಂಶೋಧನೆಗೆ ಇಳಿದೆವು. ಹುಡುಕಿ ಕೊನೆಗೂ ಕೂಡ ಸ್ವಲ್ಪ ದಿನಗಳ ಕಳೆದ ನಂತರ ಈ ಮಾತನ್ನು ಆಡಿದ ಆಸಾಮಿ ಸಿಕ್ಕಿಬಿದ್ದ. ಅವ ಬೇರಾರು ಅಲ್ಲ, ಅವನ ಹೆಸರು ಬುದ್ಧ ಅಂತೇಳಿ. ಅವನ ಹೆಸರು ಬುದ್ಧ ಅಂತ ಹೇಳಿ ಅವ ನಮ್ಮ ಸರಿಸಮಾನದಾದಂಥ ಕಾಲಮಾನವದನ್ನಲ್ಲ. ಅವನ ಕಾಲಮಾನವನ್ನು ಹುಡುಕ್ತಾ ಹೋದರೆ ಸುಮಾರು 2500 ವರ್ಷಗಳಷ್ಟು ಹಿಂದಿನವ ಈ ಮಾತನ್ನು ಆಡಿದವ. ಅವ ಈ ಮಾತನ್ನು ಆಡಬೇಕಾದ್ರೆ ಅವನ ಆಲೋಚನೆಗೆ ಈ ಮಾತು ಬಂತ, ಅಥವಾ ಅವನ ಗೆಳೆಯ ವೃಂದದವರೆಲ್ಲ ಸೇರಿ ಸಂಶೋಧನೆ ಮಾಡಿ ಒಂದು ಸಭೆ ಮಾಡಿ ಈ ಮಾತನ್ನು ಅವ ಆಡಿದನ ಗೊತ್ತಿಲ್ಲ. ಅಂತೂ ಅವ ಯಾಕಾಗಿ ಈ ರೀತಿ ಹೇಳಿದ, ಯಾಕಾಗಿ ನಮಗೆ ಆಸೆನೇ ಪಡಬಾರ್ದು ಅಂತ ಹೇಳಿ ಚಿತ್ರಹಿಂಸೆ ಕೊಟ್ಟು ಈ ಮಾತನ್ನು ಆಡಿದ, ಅವ ಆಡಿದ ಈ ಮಾತುಗೆ ಬೆಲೆ ಸಾಕಷ್ಟಿದೆ. ಅವನ ಹೆಸರಲ್ಲೂ ಕೂಡ ಒಂದು ಧರ್ಮ ಇದೆ. ಬುದ್ಧ ಅಂತ ಹೇಳಿಕೊಂಡು ನಮ್ಮ ವಿಷ್ಣುವಿನ ದಶಾವತಾರದ 9ನೆಯ ಅವತಾರ ಅಂತ ಹೇಳಿ ತಪ್ಪು ಕಲ್ಪನೆಯಿಂದ ನಾವು ಬುದ್ಧ ನಮ್ಮ ಹಿಂದೂ ಧರ್ಮದ ಆ ದಶಾವತಾರದಲ್ಲಿ ಬರೋ ವಿಷ್ಣುವಿನ ಒಂದು ಅವತಾರ ಅಂತ ಹೇಳಿ ತಪ್ಪು ಕಲ್ಪನೆಯಿಂದ ಈ ಬುದ್ಧ ಆ ಬುದ್ಧ ಇಬ್ಬರು ಒಂದೇ ಅಂತ ಹೇಳಿ ಆ ಬುದ್ಧನಿಗೂ ನಾವು ಪೂಜೆ ಸಲ್ಲಿಸ್ತಾ ಇರೋದು ಒಂದು ರೀತಿ ವಿಷಾದಕರ ಸಂಗತಿ. ಇನ್ನು ಸಾಕಷ್ಟು ಅವನ ಮಾತಿಗೆ ಬೆಲೆ ಉಂಟು. ಇದನ್ನೆಲ್ಲ ಕೆದಕ್ತಾ ಹೋದರೆ ಅವ ಯಾಕಾಗಿ ಈ ಮಾತನ್ನು ಆಡಿದ, ಅವ ಈ ಕಾಲಮಾನದಲ್ಲಿ ಏನಾದ್ರು ಇದ್ದಿದ್ದರೆ ಅವ ಅಂದು ಏಕಾಂಗಿಯಾಗಿ ತಾನೇ ಕಂಡುಕೊಂಡನ, ಅಥವಾ ಅವನ ಒಂದು ರೀತಿಯ 4-6 ಜನ ಸೇರಿ ಸಂಶೋಧನೆ ಮಾಡಿ ಈ ರೀತಿ ಬಂದ. ಆ ಸಭೆ ಏನಾದರೂ ಅವತ್ತು ಈ ರೀತಿಯೇ ನಡೆದಿದ್ದರೆ, ನಾನು ಆ ಸಭೆಯಲ್ಲಿ ಇದ್ದಿದ್ದರೆ ನಾನು ಬುದ್ಧನಿಗೆ ಒಂದು ಸಲಹೆ ಕೊಡ್ತಾ ಇದ್ದೆ. ಏನೂ ಇಲ್ಲ, ಮೂಲಕ್ಕೆ ಹತ್ತಿರವಾಗಿ ಅಂತಂದರೆ ಆಸೆಯೇ ದುಃಖಕ್ಕೆ ಮೂಲ ಅನ್ನೋ ಕಡೆ ದುರಾಸೆಯೇ ದುಃಖಕ್ಕೆ ಮೂಲ ಮಾಡ್ಕೊಳ್ಳಯ್ಯ ಅಂತ ನಾನು ಹೇಳ್ತಿದ್ದೆ. ನಾನು ತಿದ್ದುಪಡಿ ಮಾಡ್ತಿದ್ದೆ ಅಲ್ವಾ. ಎಷ್ಟು ಸೊಗಸಾಗಿದೆ ಅಲ್ವಾ. ದುರಾಸೆಯೇ ದುಃಖಕ್ಕೆ ಮೂಲ. ಮನುಷ್ಯನಾದ್ಮೇಲೆ ಆಸೆನೇ ಪಡಬಾರ್ದು ಅಂದರೆ ಹೇಗೆ ಅಲ್ವಾ. ಪುಟ್ಟ ಪಕ್ಷಿಗಳು, ಪುಟ್ಟ ಪ್ರಾಣಿಗಳು ಕೂಡ ಹೇಗೆ ಒಂದು ಸಮಾಜದಲ್ಲಿ ಅಥವಾ ಒಂದು ಪ್ರಕೃತಿ ದತ್ತದಲ್ಲಿ ಅವು ಕೂಡ ಅವಾಗಲೇ ಹೇಗೆ ಅರಿಸ್ತಾ ನಾವು ಕೂಡ ನಮಗೂ ಸ್ವಲ್ಪ ಇಷ್ಟಗಳಿರುತ್ತೆ. ಹಾಗೆ ಆಸೆನೇ ಪಡಬಾರ್ದು ಅಂತ ಅಂದ್ಬಿಟ್ರೆ ಈ ಇಷ್ಟ ಕಷ್ಟಗಳ ಪ್ರಶ್ನೆ ಹೇಗೆ. ಅಂತೂ ಬುದ್ಧ ಏನಾದರೂ ನನ್ನನ್ನು ಅವನ ಆರಿಸ್ಕೊಂಡು ನನ್ನನ್ನು ಕೂಡ ಒಂದು ಸಭೆ ಕರೆದಿದ್ದರೆ ನಾನು ಬುದ್ಧನಿಗೆ ಈ ರೀತಿ ಸಲಹೆ ಕೊಡ್ತಾ ಇದ್ದೆ. ಇಲ್ಲಪ್ಪ, ಅದು ಆಸೆ ಮಾಡಬೇಡ, ನೀನು ತಿದ್ದುಪಡಿ ಮಾಡು, ದುರಾಸೆಯ ದುಃಖಕ್ಕೆ ಮೂಲ ಅಂತ ತಿದ್ದುಪಡಿ ಮಾಡು ಅಂತ ನಾನು ಹೇಳ್ತಾ ಇದ್ದೆ. ಹೇಗಿದೆ, ಚೆನ್ನಾಗಿದೆ ಅಲ್ವಾ. ನಮಸ್ಕಾರ.